ನನ್ನ ಫ್ರೆಂಡ್ ಇದು ನೆಕ್ಸ್ಟ್ ಟೈಮ್ ವಿಡಿಯೋ ಆಗಿರುತ್ತೆ. ನಿನ್ನೆ ನೋಡಿ ಸಪೋಟ ಹಣ್ಣಿನ ಜ್ಯೂಸ್ ಮಾಡಿದೆ, ಇವತ್ತು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ ಡಾಕ್ಟ್ರು ಸ್ವಲ್ಪ ಎಲ್ಲ ಅವಾಯ್ಡ್ ಮಾಡಂತ ಹೇಳಿದ್ದಾರೆ. ಟೀ ಕಾಫಿ ಅದೆಲ್ಲ ಕುಡಿಬೇಡ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ಜ್ಯೂಸ್ಗಳು ಕುಡಿ ಅಂತ ಹೇಳಿದ್ದಾರೆ. ಬ್ಲಡ್ ಕಮ್ಮಿ ಆಗಿದೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ಅದಕ್ಕೋಸ್ಕರ ಡೈಲಿ ಒಂದೊಂದು ಆಗಲ್ಲ, ವಾರದಲ್ಲಿ ಒಂದು 3-2 ಜ್ಯೂಸ್ ಕುಡಿಯೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಸ್ವಲ್ಪ ಎಲ್ಲ ನನ್ನ ಹೆಲ್ತ್ ಬಗ್ಗೆ ಕೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾವಾಗಲೂ ಸಂಸಾರ ಅದು ಇದು ಪ್ರಾಬ್ಲಮ್ದಲ್ಲೇ ಇದ್ದೆ. ನಾವು ಚೆನ್ನಾಗಿದ್ರೆ ಎಲ್ಲನೂ ಅಲ್ವೇನ್ರಿ. ಊಟ ಎಲ್ಲ ಮಾಡೈತೆ ನೋಡಿರಿ. ಯಜಮಾನ್ರು ಹೋಗಿದ್ದಾರೆ ಕೆಲಸಕ್ಕೆ. ಎಲ್ಲ ರೇಷನ್ ಎಲ್ಲ ಹಾಕ್ತಾಯಿದ್ದೀನಿ, ಎಲ್ಲ ಖಾಲಿ ಮಾಡ್ತಾಯಿದ್ದೀನಿ. ಆಮೇಲೆ ಎಲ್ಲ ಎಲ್ಲಿಂದಲೇ ಇಟ್ಟಿದ್ದೀನಿ ನೋಡಿ. ಮನೆಯೆಲ್ಲ ಫುಲ್ ಗಲೀಜಾಗಿದೆ, ಎಲ್ಲ ತೊಳ್ಕೊತಾ ಇದ್ದೀನಿ. ಸಾಮಾನೆಲ್ಲ ಇಲ್ಲೆಲ್ಲ ಗಲೀಜಾಗಿದೆ ತುಂಬಾ. ಅದಕ್ಕೆಲ್ಲ ಕ್ಲೀನ್ ಮಾಡ್ಕೊಂಡ್ರೈತೆ ಅಂತ ಮಾಡಿಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಯಜಮಾನ್ರು ಕೆಲಸದಿಂದ ಬಂದರು ನೋಡಿರಿ. ಅವ್ರಿಗೆ ಸ್ವಲ್ಪ ಕಲ್ಲಂಗಡಿ ಹಣ್ಣು ಹೆಚ್ಚಿಕೊಟ್ಟಿದ್ದೆ, ನಾನೊಂದು ಸ್ವಲ್ಪ ತಿಂದೆ. ಹಾಗೆ ಅಲ್ಲಿ ದೀಪ ಮುಡಿಸಿದ್ದಾರೆ. ಊರಿಂದ ತಂದಿರೋ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನೋಡಿರಿ. ಬೆಳಗ್ಗೆ ರೊಟ್ಟಿ ಪಲ್ಯ ಅದೆಲ್ಲ ಆಗಿತ್ತು, ಸ್ವಲ್ಪ ಲೈಟಾಗಿ ನಾಷ್ಟ ಬೇಕು ಅಂದರು. ಅದಕ್ಕೆ ಊರಿಂದ ತಂದಿರೋ ಶಾವಿಗೆ ಇದು ಮನೆಯಲ್ಲೇ ಮಾಡಿಸಿರೋದು ಅಮ್ಮ. ತುಂಬ ಹಳೆಯ ಶಾವಿಗೆ ಇದು, ತುಂಬ ಚೆನ್ನಾಗಾಗುತ್ತೆ ಶಾವಿಗೆ ಉಪ್ಪಿಟ್ಟು. ಹುರಿತಾ ಇದ್ದೀನಿ ನೋಡಿ. ಮಸ್ತ್ ಅಂದ್ರೆ ಹೇಗಿದೆ, ಸ್ವಲ್ಪನೇ ಹಾಕಿದ್ರೆ ಇಷ್ಟ ಆಗಿದೆ ನೋಡಿರಿ. ಹಳೆಯವು ಅಂದರೆ ತುಂಬ ದಿನ ಆದರೆ ಚೆನ್ನಾಗಿ ಬರುತ್ತೆ ಅಂತ ಉಪ್ಪಿಟ್ಟು. ಶಾವಿಗೆ ಮಾಡಿಸಿ 2 ವರ್ಷ ಆಯಿತು. ಇವಾಗ ಮಾಡಿದ್ದೀನಿ ನೋಡಿರಿ, ಎಷ್ಟು ಚೆನ್ನಾಗಿದೆ ಉಪ್ಪಿಟ್ಟು. ಬರೀ ಬಿಸಿ ಬಿಸಿ ಯಜಮಾನ್ರಿಗೆ ಕೊಡೋಣ ನೋಡಿರಿ. ಊಟ ಎಲ್ಲ ಮುಗಿದ್ರಿ. ಗೋಧಿ ಹಿಟ್ಟು ಮತ್ತು ರಾಗಿ ತೊಗೊಂಬರೋಕ್ಕೆ ಬಂದಿದ್ರು ಅಂಗಡಿಗೆ ನೋಡಿರಿ. ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಯಜಮಾನ್ರು. ಅವ್ರಿಗೆ ಬಿಸಿ ಅನ್ನ, ಬಿಸಿ ಚಪಾತಿ, ಬಿಸಿ ಪಲ್ಯ ರೆಡಿಯಾಗಿದೆ ನೋಡಿ. ಆಮೇಲೆ ಮೊಸರು ಕೂಡ ಇದೆ. ಮೊಸರು ಮಧ್ಯಾಹ್ನ ಊಟ. ಬೆಳಗ್ಗೆ ನಾಷ್ಟ ಮಾಡಿದ್ದೆ, ಇವತ್ತು ಮಂಗಳವಾರ ಅಲ್ರಿ, ಅದಕ್ಕೋಸ್ಕರ ಮಾಡೋಣ. ಯಜಮಾನ್ರು ಬಂದಿದ್ದಾರೆ, ಊಟ ಮಾಡೋಣ ಬಂದ್ರಿ. ಹಂಗಾಗಿದ್ರಿ. ಸೂಪರ. ಮನೆಗಿದ್ರೆ ಚಂದ ಕಮ್ಮಗೆ ಅಡುಗೆ ಮಾಡಾಕ್ತೀನಪ್ಪ. ಕೆಲ್ಸಕ್ಕೆ ಹೋದ್ರೆ ಅರ್ಜೆಂಟಿಗೆ ಮಾಡೋಕ್ಕಾಗಲ್ಲ. ಮನೆಗಿರಲಿ ಕೆಲ್ಸಕ್ಕೆ ಹೋಗಲಿ. ಹಾಂ ಆಯ್ತು, ಮನೆಗಿರ್ತೀನಿ ರೀ, ರೆಸ್ಟ್ ಮಾಡ್ತೀನಿ. ನನಗೂ ಕೂಡ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದೆ, ಮನೇಲಿದ್ದೀನಿ ಇವಾಗ. ಊಟ ಮಾಡೋದ್ರು, ನಾನು ಊಟ ಮಾಡಿದೆ, ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಬಟ್ಟೆ ಮಡ್ಚಬೇಕು ನೋಡ್ರಿ, ಅಲ್ಲಿ ಇಲ್ಲಿ ಬಟ್ಟೆಗಳಿದ್ದಾವೆ. ಇನ್ನು ಪಾತ್ರೆಗಳು ತೊಳಿಬೇಕು ನೋಡಿರಿ. ಬೇಗ ಎಲ್ಲ ಕೆಲಸ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಸ್ವಲ್ಪ ಎಕ್ಸಸೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಊಟ ಆಯಿತು ನೋಡಿರಿ. ಚಪಾತಿ ಮಾಡಿದೆ, ಅವ್ರು ಊಟ ಮಾಡಿಟ್ಟಿದ್ದಾರೆ ಅಲ್ಲಿ. ನಾನು ನೋಡಿರಿ ಜೀರಿಗೆ ಅಜ್ವಾನ ಎರಡೂ ಬಿಸಿ ನೀರಿಗೆ ಕಾಯಿಸ್ಕೊಂಡಿದ್ದೀನಿ. ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಡೈಲಿ ಬೆಳಗ್ಗೆ ಸಾಯಂಕಾಲ ಕುಡಿ ಅಂತ ಹೇಳಿದ್ದಾರೆ, ಡೈಲಿ ಕುಡಿತಾಯಿದ್ದೀನಿ ನೋಡಿ. ನಮ್ಮ ಮನೆಯಲ್ಲಿ ನೋಡ್ರಿ ಫ್ರಿಜ್ ಇಲ್ಲ, ಹಾಗಾಗಿ ತಣ್ಣೀರು ಹೆಂಗೆ ಕುಡಿತೀರಿ, ಏನು ಮಾಡಿದ್ದಾರೆ ಯಜಮಾನ್ರು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ತಣ್ಣೀರು ನೋಡಿ, ತಣ್ಣೀರು ಫ್ರಿಜ್ಜು ಹೆಂಗಿದೆ. ಫ್ರಿಜ್ಜು ಈ ಬಟ್ಟೆಗೆ ನೀರು ಹೊಡೆದು ಇಟ್ಟಿದ್ದಾರೆ. ತಣ್ಣಗಿದೆ ನೀರು ಮಾತ್ರ. ನಮ್ಮ ಮನೆಯಲ್ಲಿ ಏರ್ ಕೂಲರ್ ಇಲ್ಲ, ಅದನ್ನು ತಣ್ಣೀರು ಹೆಂಗೆ ಮಾಡಿದ್ದಾರೆ ನೋಡಿರಿ. ಫ್ಯಾನು ಲೈಟ್ ಹಾಕ್ತೀನಿ ರೀ ನೋಡಿ. ನಮ್ಮ ಮನೇಲಿ ಏರ್ ಕೂಲರ್, ಈ ಫ್ಯಾನ್ಗೆ ಇದನ್ನು ಹಾಕ್ಬಿಟ್ಟಿದ್ದಾರೆ, ತಣ್ಣಗೆ ಬರುತ್ತೆ. AC ಬಂದಂಗೆ ಬರುತ್ತೆ. ಈ ಥರ ಯಾರು ಮಾಡ್ತಾರಿಲ್ಲ ಗೊತ್ತಿಲ್ಲ. ನಮ್ಮ ಯಜಮಾನ್ರು ಕಂಪಲ್ಸರಿ ಈ ಬೇಸಿಗೆ ಕಾಲದಲ್ಲಿ ಈ ಥರ ಮಾಡ್ತಾರೆ ನೋಡಿರಿ. ಒಂದು ಬೆಡ್ಶೀಟ್ ಫುಲ್ಲು ನೆನೆಸ್ಬಿಟ್ಟು ಈ ಥರ ಹಾಕಿಬಿಡ್ತಾರೆ, ಅಂದರೆ ತಣ್ಣಗೆ ಬರುತ್ತೆ ಫ್ಯಾನು. ಇದು ಗಾಳಿ TV ನೋಡ್ಕೊಂಡಿದ್ದಾರೆ. ಓಕೆ ಫ್ರೆಂಡ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾವುದೇ ಒಂದು ಕಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾವುದೋ ಒಂದು ಪೇಪರ್ ಹುಡ್ಕೊಳಕ್ಕೆ ಹೋಗಿ ಇಷ್ಟು ಪೇಪರೆಲ್ಲ ತೆಗೆದು ಈ ಥರ ಕಸ ಮಾಡಿದ್ದಾರೆ ನೋಡಿರಿ. ನಾನು ಕ್ಲೀನ್ ಮಾಡ್ತೀನಿ, ಅವ್ರು ಏನಾದರೂ ಒಂದು ಮಾಡಿರ್ತಾರೆ. ಒಂದೇ ಒಂದು ಪೇಪರ್ ಕಳೆದೋಗಿದೆ. ಆ ಪೇಪರ್ ಕಳೆದೋಗಿದ್ದಕ್ಕೆಲ್ಲ ನೋಡಿ ಬಿಸಾಕಿದ್ದಾರೆ. ಇದರಲ್ಲೂ ಸಿಕ್ಕಿತ್ತೋ ಇಲ್ಲ ಗೊತ್ತಿಲ್ಲ. ಹೋಗಿದ್ದಾರೆ ಆಚೆಗಡೆ ನೋಡಿರಿ. ಮನೇಲಿ ಮಕ್ಕಳು
ಹಾಗೆ ನಾವೇ ಚೇಷ್ಟೆ ಮಾಡ್ತೀವಿ ಇದು ಎಕ್ಸಸೈಸ್ ಮಾಡೋಕ್ಕೆ ಬೆಳಗ್ಗೆ 2 ಟೈಮ್ ಮಾಡ್ತಾಯಿದ್ದೀನಿ ಇವಾಗ. ಸಣ್ಣ ಆಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಒಟ್ಟು ಆರೋಗ್ಯ ಆದರೂ ಚೆನ್ನಾಗಿರಬೇಕು. ಆರೋಗ್ಯ ಕೆಡ್ತಾ ಇತ್ತು, ನಂಗೆ ತುಂಬಾ ಹೆಲ್ತ್ ಖರಾಬಾಗಿತ್ತು. ಅದಕ್ಕೆ ಮೇನ್ ಹೆಲ್ತ್ ಆರಾಮಾಗಿ ನೋಡ್ಕೋಬೇಕಲ್ರಿ. ನಾನು ಸಣ್ಣ ಆಗ್ತೀನಿ ಅಂತ ಮಾಡ್ತಾಯಿಲ್ಲ. ನಾಳೆಗೆ ದೋಸೆ, ಕೆಲ್ಸಕ್ಕೆ ಹೋಗ್ಬೇಕ್ರಿ ನಾಳೆಗೆ. ಸರ್ ಫೋನ್ ಮಾಡಿದ್ದಾರೆ. ಓಕೆ ಫ್ರೆಂಡ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಸ್ವಲ್ಪ ವಾಕಿಂಗ್ ಹೋಗಿ ಬರ್ತೀನಿ.